ಇದು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಮಾತ್ರ ತುಂಬ ಒಳ್ಳೆ ಪಾತ್ರ. ಇವರೆಲ್ಲ ಇವರೆಲ್ಲ ತುಂಬ ಕೆಟ್ಟವ್ರ ಪಾತ್ರ ಇರುತ್ತೆ. ಪೂರ್ತಿ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ನಂದು ಎಷ್ಟು ಒಳ್ಳೆ ಪಾತ್ರ ಅಂತ. ಒಂದು ಬೈಗಾನ್ ಎರಾದ ರಿಜಿಡ್ ವ್ಯಾಲ್ಯೂ ಸಿಸ್ಟಮ್ನ ಫಾಲೋ ಮಾಡ್ತಾ ಇರುವಂತಹ ಪಾತ್ರ ಅದು. ನಾಗರಾಜರಾವ್ ನನಗೆ ಯಾವಾಗಲೂ ಅಡಗಿಸ್ತಾ ಇದ್ರು. ಸುಮಾರು 36 ಗ್ರಾಮದ ಜಮೀನ್ದಾರನ ವಂಶಸ್ಥ ಅವನು. ನಾಗರಾಜರಾವ್ ಅವರು ಈಗ ಎಷ್ಟು ಗ್ರಾಮ್ ಇದೆಯಾ ಅಥವಾ ಬರೀ 36 ಗ್ರಾಮ್ ಇದೆಯಾ ಅಂತ ಕೇಳ್ತಾ ಇದ್ರು. ಸೊ ಹಾಗೆ ಆ ಗತ್ತನ್ನ ಉಳಿಸ್ಕೊಂಡು ಕನ್ವೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ನಿರ್ದೇಶಕರಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಪಾತ್ರ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ವಿಜಯ್ ಭಾರದ್ವಾಜು ಕತೆ ನರೇಷನ್ಗೆ ಕರೆದಾಗ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ನಾನು ಎಲ್ಲೂ ನೋಡಿರಲಿಲ್ಲ. ಅಂದರೆ ನನಗೆ ಯಾವಾಗಲೂ ಸಾಮಾನ್ಯವಾಗಿ ನಾಳೆ ನಿಮ್ಮದು ಡೇಟು ಫ್ರೀ ಇದೆಯಾ ಬಂದ್ಬಿಡಿ, ಒಂದು ರೋಲ್ ಇದೆ, ಅಪ್ಪನ ರೋಲೋ ಫ್ರೆಂಡ್ ರೋಲೋ ಏನೋ ಆ ಥರದ್ದೇನೋ ಒಂದು ರೋಲ್ ಇರುತ್ತೆ, ಅದನ್ನು ಮಾಡ್ಬಿಟ್ಟು ಹೋಗಿ ಅಂತ 1 ದಿವಸದ್ದೋ 2 ದಿವಸದ್ದೋ ಪಾತ್ರಗಳಿರ್ತಾಯಿದ್ವು. ಬಟ್ ಹಾಗಾಗಲಿಲ್ಲ ಈ ಚಿತ್ರದಲ್ಲಿ. ಈ ಚಿತ್ರದ ಇದು ಚಿತ್ರೀಕರಣ ಶುರು ಆಗೋದಕ್ಕೆ 1 ವರ್ಷ ಮುಂಚೆನೇ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ಇತ್ತು. ಆ ಸ್ಕ್ರಿಪ್ಟ್ ಇಟ್ಕೊಂಡು ಅವ್ರು ನರೇಟ್ ಮಾಡಿದ್ರು. ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಯಾವ ಹಂತದಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತೋ, ಶೂಟಿಂಗ್ನಲ್ಲೂ ಕೂಡ ಅದೇ ಹಂತದಲ್ಲಿ ಆ ದೃಶ್ಯ ಚಿತ್ರೀಕರಣ ಆಗಬೇಕಾದ್ರೆ ನನ್ನ ಕಣ್ಣಲ್ಲಿ ಸಹಜವಾಗಿ ನೀರು ಹರಿದಿತ್ತು. ಅದು ನನಗೆ ತುಂಬ ಖುಷಿ ಕೊಟ್ಟ ಅನುಭವ, ಬಹುಶಃ ಯಾವಾಗಲೂ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಅನುಭವ. ಯಾಕಂದರೆ ನನಗೆ ಗ್ಲಿಸರಿನ್ ಆಗಿ ಬರೋದಿಲ್ಲ. ಗ್ಲಿಸರಿನ್ ಹಾಕಿದ್ರೆ ಕಣ್ಣು ಪೂರ್ತಿ ಕೆಂಪುಗಾಗ್ಬಿಟ್ಟು ಆ್ಯಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಅಳಬೇಕು ಅಂದರೆ ನಾನು ಅದು ಸಹಜವಾಗಿ ಕಣ್ಣೀರು ಬರಬೇಕು. ಸೊ ಅಷ್ಟು ಎಮೋಷನ್ಸು ಆ ದೃಶ್ಯ ತುಂಬಿಕೊಡ್ಬೇಕು. ಆ ಥರದ್ದು ಒಂದು ದೃಶ್ಯ ಇಲ್ಲಿ ಈ ಚಿತ್ರದಲ್ಲಿ ಆಯಿತು. ತುಂಬ ಖುಷಿ ಕೊಡ್ತದ್ದು. ನಾನು ಬಹುಶಃ ಅನುಭವನ ನಾನು ತುಂಬ ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೋತೀನಿ. ಬಿಟ್ಟಂತೆ ನಿಮಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಾನು ಅದನ್ನು ಏನೂ ರಿಪೀಟ್ ಮಾಡೋದಿಲ್ಲ. ಇವಳು ನನ್ನ ಸೊಸೆಯಾಗಿ ಆ್ಯಕ್ಟ್ ಮಾಡ್ತಾ ಇದ್ಲು ಒಂದು ಸೀರಿಯಲ್ನಲ್ಲಿ, ಈಗ ಮಗಳಾಗಿದ್ದಾಳೆ. ಪಾರ್ವತಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅವಳು. ನನಗೆ ಅವಳು ಆ್ಯಕ್ಟಿಂಗ್ ನೋಡಿ ಖುಷಿ ಆಯಿತು. ಯಾಕಂದರೆ ನಾನು ಈ ಚಿತ್ರನ ಈಗಾಗಲೇ ಸುಮಾರು 3 ಸಲ ನೋಡೋಂಥ ಒಂದು ಸಂದರ್ಭ ಬಂತು. ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಪಾರ್ವತಿಯ ಅಭಿನಯ ತುಂಬ ಚೆನ್ನಾಗಾಗಿದೆ, ಅದೊಂದು ಖುಷಿ. ವಿಜಯ್ ಭಾರದ್ವಾಜ್ ಅವ್ರ ಬಗ್ಗೆ ಎಲ್ಲರೂ ಈಗಾಗಲೇ ಹೇಳಿದ್ರೆ, ಮತ್ತೆ ಹೇಳಿದ್ರೆ ರಿಪೀಟ್ ಆಗುತ್ತೆ ಅಂತೇಳಿ ನನ್ನ ಮಾತುಗಳನ್ನು ಮೊಟಕುಗೊಳಿಸಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.